ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಪಡಲಿಕ್ಕೆ ಇಚ್ಛಿಸೋರು ಅಥವಾ ಶೈಕ್ಷಣಿಕ ಸಹಾಯಧನವನ್ನು ಅಥವಾ ಸ್ಕಾಲರ್ಶಿಪ್ಪನ್ನು ಪಡಿಬೇಕು ಅಂದ್ಕೊಂಡಿದ್ದವರು ಇಲಾಖೆ ಕಡೆಯಿಂದ ಒಂದು ಹೊಸದಾಗಿ ಸೂಚನೆ ಅಥವಾ ಒಂದು ಅಪ್ಡೇಟ್ ಬಂದಿದೆ. ಹಾಗಾದರೆ ಆ ಅಪ್ಡೇಟ್ ಏನು, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕಂತದವರು ಏನು ಮಾಡಬೇಕು, ಹೊಸ ಅಪ್ಡೇಟ್ ಏನು ಬಂದಿದೆ ಅಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಒಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೊದಲಿಗೆ ಆಲ್ ಅಂತ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿಯವರ ಕಡೆಯಿಂದ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಂಥವರಿಗೆ ಸುಮಾರು ಯೋಜನೆಗಳು ನೀಡಲಾಗ್ತಾ ಇದ್ದು, ಅದರಲ್ಲಿ ಶೈಕ್ಷಣಿಕ ಸಹಾಯಧನ ಅಂದರೆ ಒಂದು ಕಾರ್ಮಿಕ ಮಕ್ಕಳ ಒಂದು ಉನ್ನತ ಶಿಕ್ಷಣಗೋಸ್ಕರ ಒಂದು ಶೈಕ್ಷಣಿಕ ನೆರವಾಗಲಿ ಅಂತ ಶೈಕ್ಷಣಿಕ ಸಹಾಯಧನ ಅಥವಾ ಕಲಿಕಾ ಭಾಗ್ಯ ಮೂಲಕ ಸ್ಕಾಲರ್ಶಿಪ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಅರ್ಜಿಯನ್ನು ಸಲ್ಲಿಸಿದಂಥವರು ಮುಂದೆ ಸ್ಕಾಲರ್ಶಿಪ್ಪನ್ನು ಪಡಿಬೇಕಾಗಿದ್ರೆ ಅವರಿಗೆ ಒಂದು ಸೂಚನೆ ಬಂದಿದೆ, ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟನ್ನು ಕಂಪಲ್ಸರಿಯಾಗಿ ನೀವು ಚೆಕ್ ಮಾಡಬೇಕು, ಮತ್ತು ಅದೇ ರೀತಿಯಾಗಿ ಮಾಡಿದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಹಾಗಾದರೆ ಆ ಅಪ್ಡೇಟ್ ಏನು ಅಂತ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಹಾಕಿಲ್ಲಪ್ಪ ಅಂತಂದರೆ SSP ಪೋರ್ಟಲ್ ಮೂಲಕ ನೀವು ಹೋಗಿ ಅಪ್ಲಿಕೇಶನನ್ನು ಹಾಕಿದ ಮೇಲೆ ಈ ಒಂದು ನಾ ಹೇಳುವಂಥ ಕೆಲಸ ಕೂಡ ಮಾಡಿ. ಸೊ ಹಾಗಾದರೆ ಬನ್ನಿ, ಏನದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕಂತವರು ಏನು ಕೆಲಸ ಮಾಡಬೇಕು, ಏನು ಅಪ್ಡೇಟ್ ಬಂದಿದೆ, ಏನು ಸೂಚನೆ ಬಂದಿದೆ ಅಂತ ತಿಳಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯವರ ಅಫಿಷಿಯಲ್ ವೆಬ್ಸೈಟನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಓಪನ್ ಮಾಡಿ ನೋಡ್ಬೋದು. ಓಪನ್ ಮಾಡಿದ ಮೇಲೆ ಇಲ್ಲಿ ಇತ್ತೀಚಿನ ಸುದ್ದಿಗಳ ಹತ್ರ ಒಂದು ಬ್ಲಿಂಕಿಂಗ್ ಆಗ್ತಾ ಇದೆ. ಇಲ್ಲಿ ಮತ್ತಷ್ಟು ಓದಿ ಅನ್ನೋ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕೊನೆಯಲ್ಲಿ ಒಂದು ಅಕ್ಷರನ್ನು ಕಾಣ್ತಾ ಇರ್ಬೋದು. ನಿಮ್ಮ ಶೈಕ್ಷಣಿಕ ಸಹಾಯಧನ ಅಂದರೆ ಕಲಿಕಾ ಭಾಗ್ಯ ಮೂಲಕ ಏನು ಸ್ಕಾಲರ್ಶಿಪ್ ಕೊಡ್ತಾರೆ, ಆ ಒಂದು ಶೈಕ್ಷಣಿಕ ಸಹಾಯಧನವನ್ನು ಪಡೆಯಲು ಏನು ಲೇಬರ್ ಕಾರ್ಡ್ ಹೊಂದಿರೋಂಥವ್ರು ಆಗಿರ್ಬೋದು ಅಥವಾ ಅವರ ಮಕ್ಕಳ ಒಂದು ಬ್ಯಾಂಕ್ ಖಾತೆ ಏನಿರುತ್ತೆ ಅದಕ್ಕೆ ಆಧಾರ ಲಿಂಕನ್ನು ಮಾಡಿಸಿ ಮುಂದೆ NPCI ಮ್ಯಾಪಿಂಗನ್ನು ಮಾಡಲು ಸೂಚಿಸಿದೆ. ಅಂದರೆ ನೀವು ಸ್ಕಾಲರ್ಶಿಪ್ ಪಡಿಬೇಕಾಗಿದ್ರೆ 100% ಆಗಿ ಲೇಬರ್ ಕಾರ್ಡ್ ಇದ್ದಂಥವರಾಗಿರ್ಬೋದು ಅಥವಾ ಅವರ ಮಕ್ಕಳ ಒಂದು ಬ್ಯಾಂಕ್ ಖಾತೆ ಏನಿರುತ್ತೆ ಅವರ ಆಧಾರ್ ಕಾರ್ಡ್ ಲಿಂಕನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸ್ಬೇಕು. ಮಾಡಿಸಿದ ಮೇಲೆ NPCI ಮ್ಯಾಪಿಂಗ್ ಅಂತ ನೀವು ಬ್ಯಾಂಕಲ್ಲಿ ಹೇಳಿದಾಗ ಅವರು ನಿಮ್ಮ ಬಯೋಮೆಟ್ರಿಕ್ ಎಲ್ಲನ್ನು ತಗೊಂಡು ಅವರು NPCI ಮ್ಯಾಪಿಂಗನ್ನು ಮಾಡ್ತಾರೆ. ಸೊ NPCI ಮ್ಯಾಪಿಂಗ್ ಮಾಡಿಸೋಕ್ಕಿಂತ ಮುಂಚೆ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಆಧಾರ್ ಖಾತೆಗೆ ಲಿಂಕ್ ಆಗಿ NPCI ಮ್ಯಾಪಿಂಗ್ ಆಗಿರುತ್ತೆ. ಅದನ್ನು ಹೇಗೆ ಚೆಕ್ ಮಾಡುವುದು ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಮೊದಲು ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿ ಮತ್ತು NPCI ಮ್ಯಾಪಿಂಗ್ ಆಗಿದ್ದು ಫಸ್ಟ್ ತಿಳ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಆಗಿಲ್ಲ ಅಂದರೆ ಮಾತ್ರ ನೀವು ಬ್ಯಾಂಕಿಗೆ ಹೋಗಿ NPCI ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ, ಈಗ ಆ ಒಂದು NPCI ಮ್ಯಾಪಿಂಗ್ ಆಗಿರೋದ್ರ ಬಗ್ಗೆ ಹೇಗೆ ತಿಳ್ಕೊಡೋದಂತ ತಿಳಿಸ್ಕೊಡ್ತೀನಿ. ಹಾಗಾದರೆ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಅವರ ಒಂದು ವೆಬ್ಸೈಟನ್ನು ನೀವು ವಿಸಿಟ್ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ಅವರ ವೆಬ್ಸೈಟನ್ನು ವಿಸಿಟ್ ಮಾಡಿದಾಗ ಇಲ್ಲಿ ಚೆಕ್ ಆಧಾರ ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಅಥವಾ ಚೆಕ್ ಯುವರ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್ ಇನ್ NPCI ಮ್ಯಾಪರ್ ಅಂತ ಈ ಒಂದು NPCI ಮ್ಯಾಪರ್ ಸರ್ವರ್ ಮೂಲಕ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕಿಗೆ ಯಾವ ದಿನಾಂಕದಂದು ಲಿಂಕ್ ಆಗಿದೆ ಅನ್ನೋದು ಕೂಡ ನೀವು ಇಲ್ಲಿ ತಿಳ್ಕೊಬೋದು. ಹಾಗಾದರೆ ಈ ಒಂದು ವೆಬ್ಸೈಟ್ಗೆ ಬನ್ನಿ. ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಬನ್ನಿ. ಬಂದಾದಮೇಲೆ ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಕೇಳುತ್ತೆ, ಆಮೇಲೆ ಇಲ್ಲಿ ಕಾಣ್ತಿರುವಂಥ ನಂಬರ್ ಹಾಕಲಿಕ್ಕೆ ಹೇಳುತ್ತೆ. ಆ ನಂಬರನ್ನು ಹಾಕಿ ಮೊದಲು OTP ರಿಕ್ವೆಸ್ಟ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ OTP ಸೆಂಡ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಸೊ ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗಿದೆ. ಆ OTP ನೀವು ಚೆಕ್ ಮಾಡಿ ಇಲ್ಲಿ ಹಾಕಿ.
ಸೊ ಇಲ್ಲಿ OTP ಹಾಕಲಿಕ್ಕೆ ಆಪ್ಷನ್ ಕೂಡ ಓಪನ್ ಆಗಿದೆ. ಪ್ಲೀಸ್ ಎಂಟರ್ 6 ಡಿಜಿಟ್ OTP ಆರ್ 8 ಡಿಜಿಟ್ TOT ಅಂತ ಬರುತ್ತೆ. ಇಲ್ಲಿ ಆ OTP ಹಾಕಲಿಕ್ಕೆ ಒಂದು ಜಾಗ ಕೊಟ್ಟಿದೆ. ಆ ಬಂದಿರುವಂಥ OTPನ ನೀವು ಇಲ್ಲಿ ಹಾಕಿ. ನಮಗೆ ಯಾವ ಬ್ಯಾಂಕ್ ಖಾತೆಗೆ ಅಕೌಂಟ್ ಲಿಂಕ್ ಆಗಿದೆ, ಆ ಬ್ಯಾಂಕಿನ ಹೆಸರು ಬರುತ್ತೆ, ಯಾವ ಡೇಟಿಗೆ ಲಿಂಕ್ ಆಗಿದೆ ಅನ್ನೋದು ಕೂಡ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಸ್ಟೇಟಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಒಂದು ವೇಳೆ ಇನ್ಆಕ್ಟಿವ್ ಇತ್ತು ಅಥವಾ ಇಲ್ಲೇನು ಲಿಂಕ್ ಆಪ್ಷನ್ ತೋರಿಸಿಲ್ಲಪ್ಪ ಅಂತಂದರೆ ಮಾತ್ರ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಇದನ್ನು ನೀವು ಲಿಂಕ್ ಮಾಡಿಸಿ, NPCI ಮ್ಯಾಪಿಂಗ್ ಕೂಡ ಮಾಡಿಸಿ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಒಂದು ಅಪ್ಡೇಟ್ ಇತ್ತು, ಅದ್ರ ಬಗ್ಗೆ ತಿಳಿಸೋಣ ಅಂತ ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.